ಎಲ್ಲರಿಗೂ ನಮಸ್ಕಾರ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ 1998ರಲ್ಲಿ ನಡೆದ ಎಕ್ಸಾಮು. ಪೇಪರ್ ಸೆಕೆಂಡು. ಪ್ರಶ್ನೆ 57ರಿಂದ ಈ ಗುಂಪಿಗೆ ಸೇರದ ರಸಭಾವವನ್ನು ಗುರುತಿಸಿ. ಆಪ್ಷನ್ ಎ ನಗೆ, ಬಿ ಸಂತೋಷ, ಸಿ ಕೋಪ, ಡಿ ಸುಖ. ಉತ್ತರ ಕೋಪ. ಪ್ರಶ್ನೆ 58 ಭಾರತದ ಸಂವಿಧಾನ ಅಳವಡಿಸಲ್ಪಟ್ಟ ದಿನಾಂಕ. ಆಪ್ಷನ್ ಎ ಜನವರಿ 26, 1950, ಬಿ ಜನವರಿ 26, 1949, ಸಿ ನವೆಂಬರ್ 26, 1949, ಡಿ ಡಿಸೆಂಬರ್ 31, 1949. ಉತ್ತರ ನವೆಂಬರ್ 26, 1949. ಪ್ರಶ್ನೆ 59 ಭಾರತ ಸಂವಿಧಾನದಲ್ಲಿರುವ ಅನುಚ್ಛೇದಗಳ ಸಂಖ್ಯೆ. ಆಪ್ಷನ್ ಎ 295, ಬಿ 400ಕ್ಕಿಂತ ಹೆಚ್ಚಿಗೆ, ಸಿ 250, ಡಿ 350. ಉತ್ತರ 400ಕ್ಕಿಂತ ಹೆಚ್ಚಿಗೆ. ಪ್ರಶ್ನೆ 60 ಭಾರತ ಸಂವಿಧಾನವು ದೇಶವನ್ನು ಲೌಕಿಕ ಎಂದು ಘೋಷಿಸಿದೆ. ಅಂದರೆ ಆಪ್ಷನ್ ಎ ಪೂಜಾ ವಿಧಿಗಳಿಗೆ ಅವಕಾಶವಿಲ್ಲ, ಬಿ ರಾಜ್ಯವು ಧಾರ್ಮಿಕ ಚಿಂತನೆಗಳಿಗೆ ಪ್ರೋತ್ಸಾಹ ನೀಡುತ್ತದೆ, ಸಿ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ ಮತ್ತು ಆ ವಿಷಯದಲ್ಲಿ ಯಾರ ಮೇಲೂ ಸಹ ಭೇದ ಭಾವ ತೋರುವುದಿಲ್ಲ, ಡಿ ಯಾವುದೂ ಅಲ್ಲ. ಉತ್ತರ ರಾಜ್ಯವು ಧಾರ್ಮಿಕ ಚಿಂತನೆಗಳು ಜನರ ವೈಯಕ್ತಿಕ ಅಂಶ ಎಂದು ಪರಿಗಣಿಸಿ ಮತ್ತು ಆ ವಿಷಯದಲ್ಲಿ ಯಾರ ಮೇಲೂ ಸಹ ಭೇದ ಭಾವ ತೋರುವುದಿಲ್ಲ. ಪ್ರಶ್ನೆ 61 ಭಾರತ ಸಂವಿಧಾನದಲ್ಲಿ ಆಪ್ಷನ್ ಎ ಏಕಪೌರತ್ವ ವ್ಯವಸ್ಥೆ ಇದೆ, ಬಿ ಪೌರತ್ವಕ್ಕೆ ಆಸ್ಪದ ಇಲ್ಲ, ಸಿ ಪೌರತ್ವದ ಕುರಿತು ಯಾವುದೇ ವ್ಯವಸ್ಥೆ ಇಲ್ಲ, ಡಿ ಬಹುಪೌರತ್ವಕ್ಕೆ ಅವಕಾಶವಿದೆ. ಉತ್ತರ ಏಕಪೌರತ್ವ ವ್ಯವಸ್ಥೆ ಇದೆ. ಪ್ರಶ್ನೆ 62 ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಸಂವಿಧಾನದಲ್ಲಿ ಆಸ್ತಿಯ ಹಕ್ಕನ್ನು ತೆಗೆದುಹಾಕುವ ಕ್ರಮ. ಆಪ್ಷನ್ ಎ 24ನೇ ತಿದ್ದುಪಡಿ, ಬಿ 42ನೇ ತಿದ್ದುಪಡಿ, ಸಿ 44ನೇ ತಿದ್ದುಪಡಿ, ಡಿ ಯಾವುದೂ ಅಲ್ಲ. ಉತ್ತರ 44ನೇ ತಿದ್ದುಪಡಿ. ಪ್ರಶ್ನೆ 63 ರಾಜ್ಯ ತತ್ವ ನಿರ್ದೇಶಕರ ಆದೇಶಗಳು. ಆಪ್ಷನ್ ಎ ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು, ಬಿ ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವಲ್ಲ, ಸಿ ಎಲ್ಲವೂ ಅಲ್ಲದಿದ್ದರೂ ಅವುಗಳಲ್ಲಿ ಹಲವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು, ಡಿ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟವು. ಉತ್ತರ ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ವ್ಯವಹಾರಾಧಿಕಾರ ಹಕ್ಕಿಗೆ ಒಳಪಟ್ಟವು. ಪ್ರಶ್ನೆ 64 ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿಗೆ ವ್ಯವಸ್ಥೆ ಇದೆ. ಆಪ್ಷನ್ ಎ ಯಾವುದೂ ಇಲ್ಲ, ಬಿ 2, ಸಿ 3, ಡಿ 4. ಉತ್ತರ 3. ಪ್ರಶ್ನೆ 65 ಕೇಂದ್ರದಲ್ಲಿ ಸಂಪುಟ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ವ್ಯಕ್ತಿ. ಆಪ್ಷನ್ ಎ ಪ್ರಧಾನಮಂತ್ರಿ, ಬಿ ರಾಷ್ಟ್ರಾಧ್ಯಕ್ಷ, ಸಿ ಸಂಪುಟದ ಸಚಿವರ ಸರದಿಯ ಮೇಲೆ, ಡಿ ಸಂಪುಟದ ಕಾರ್ಯದರ್ಶಿ. ಉತ್ತರ ಪ್ರಧಾನಮಂತ್ರಿ. ಪ್ರಶ್ನೆ 66 ಪಾರ್ಲಿಮೆಂಟಿನ ಸಂಯುಕ್ತ ಅಧಿವೇಶನದ ಅಧ್ಯಕ್ಷರು. ಆಪ್ಷನ್ ಎ ಸಭಾಪತಿಯವರು, ಬಿ ರಾಷ್ಟ್ರದ ಉಪಾಧ್ಯಕ್ಷರು, ಸಿ ರಾಷ್ಟ್ರಾಧ್ಯಕ್ಷರು, ಡಿ ಸಭಾಪತಿಗಳು, ಸಭಾಪತಿಯವರು ಮತ್ತು ಉಪಸಭಾಪತಿಯವರು ಸರದಿಯ ಮೇರೆಗೆ. ಉತ್ತರ ರಾಷ್ಟ್ರಾಧ್ಯಕ್ಷರು. ಪ್ರಶ್ನೆ 67 ರಾಜ್ಯದ ರಾಜ್ಯಪಾಲರು. ಆಪ್ಷನ್ ಎ ರಾಜ್ಯದ ಮುಖ್ಯಸ್ಥರು, ಬಿ ಸರ್ಕಾರದ ನೇತಾರರು, ಸಿ ರಾಷ್ಟ್ರಪತಿಗಳ ದೂತರು, ಡಿ ರಾಜಕಾರಣಿಯಲ್ಲದ ವ್ಯಕ್ತಿ. ಉತ್ತರ ರಾಜ್ಯದ ಮುಖ್ಯಸ್ಥರು. ಪ್ರಶ್ನೆ 68 ಹಣಕಾಸಿನ ಮಸೂದೆಯನ್ನು ರಾಜ್ಯದ ವಿಧಾನಮಂಡಲದಲ್ಲಿ ಆಪ್ಷನ್ ಎ ಯಾವುದೇ ಸದನದಲ್ಲಿ ಮಂಡಿಸಬಹುದು, ಬಿ ಕೇವಲ ವಿಧಾನಸಭೆಯಲ್ಲಿ ಮಂಡಿಸಬಹುದು, ಸಿ ಕೇವಲ ವಿಧಾನ ಪರಿಷತ್ತಿನಲ್ಲಿ ಮಂಡಿಸಬಹುದು, ಡಿ ಉಭಯ ಸದನಗಳ ಜಂಟಿ ಅಧಿವೇಶನದಲ್ಲಿ ಮಂಡಿಸಬಹುದು. ಉತ್ತರ ಯಾವುದೇ ಸದನದಲ್ಲಿ ಮಂಡಿಸಬಹುದು. ಪ್ರಶ್ನೆ 69 ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ. ಆಪ್ಷನ್ ಎ 24ನೇ ತಿದ್ದುಪಡಿ, ಬಿ 39ನೇ ತಿದ್ದುಪಡಿ,
ಸಿ 42ನೇ ತಿದ್ದುಪಡಿ, ಡಿ 43ನೇ ತಿದ್ದುಪಡಿ. ಉತ್ತರ 24ನೇ ತಿದ್ದುಪಡಿ. ಪ್ರಶ್ನೆ 70. ಮೇಲೆ ತಿಳಿಸಿದ ಬದಲಾವಣೆಗೆ ಪ್ರೇರಕ ಆದ ಖಟ್ಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸಂಬಂಧವಾಗಿದೆ. ಆಪ್ಷನ್ ಎ ಕೇಶವಾನಂದ ಭಾರತಿ ಖಟ್ಲೆ, ಬಿ ಕಪೂರ್ ಪ್ರತಿ ಕೇಂದ್ರ ಸರ್ಕಾರ, ಸಿ ಗೋಪಾಲನಾಥ ಖಟ್ಲೆ, ಡಿ ಮಿನರ್ವಾ ಮಿಲ್ಸ್ ಖಟ್ಲೆ. ಉತ್ತರ ಗೋಲಕನಾಥ ಖಟ್ಲೆ. ಪ್ರಶ್ನೆ 71. ಅಟಾರ್ನಿ ಜನರಲ್ ಅವರು ತಮ್ಮ ಹುದ್ದೆಯನ್ನು ಡ್ಯಾಶ್ ಅಲಂಕರಿಸುತ್ತಾರೆ. ಆಪ್ಷನ್ ಎ ಆಜೀವ ಪರ್ಯಂತ, ಬಿ 6 ವರ್ಷಗಳ ನಿಗದಿತ ಸಮಯದವರೆಗೆ, ಸಿ ರಾಷ್ಟ್ರಾಧ್ಯಕ್ಷರ ಅನುಮತಿಯ ಮೇರೆಗೆ ಅನಿರ್ದಿಷ್ಟ ಕಾಲ, ಡಿ ಪಾರ್ಲಿಮೆಂಟಿನ ಉಭಯ ಸದನಗಳಲ್ಲಿ ಅವರ ಬಗ್ಗೆ ವಿಶ್ವಾಸ ಇರುವವರೆಗೆ. ಉತ್ತರ ರಾಷ್ಟ್ರಾಧ್ಯಕ್ಷರ ಅನುಮತಿ ಮೇರೆಗೆ ಅನಿರ್ದಿಷ್ಟ ಕಾಲ. ಪ್ರಶ್ನೆ 72. ಪಾರ್ಲಿಮೆಂಟಿನ ಉಭಯ ಸದನಗಳ ಕಲಾಪದಲ್ಲಿ ಸದಸ್ಯರಲ್ಲದ ಕೆಳಕಂಡವರಲ್ಲಿ ಯಾರು ಭಾಗವಹಿಸಬಹುದು? ಆಪ್ಷನ್ ಎ ಉಪಾಧ್ಯಕ್ಷರು, ಬಿ ಸಾಲಿಸಿಟರ್ ಜನರಲ್, ಸಿ ಅಟಾರ್ನಿ ಜನರಲ್, ಡಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು. ಉತ್ತರ ಅಟಾರ್ನಿ ಜನರಲ್. ಪ್ರಶ್ನೆ 73. ಯಾವುದೇ ವಸ್ತುವಿನ ಭಾರ ಆಪ್ಷನ್ ಎ ಭೂಮಿಯ ಎಲ್ಲೆಡೆ ಒಂದೇ ಆಗಿರುತ್ತದೆ, ಬಿ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತದೆ, ಸಿ ಭೂಮಧ್ಯ ಪ್ರದೇಶದಲ್ಲಿ ಹೆಚ್ಚು, ಡಿ ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಂದ ಹೆಚ್ಚಾಗಿರುತ್ತದೆ. ಉತ್ತರ ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಂದ ಹೆಚ್ಚಾಗಿರುತ್ತದೆ. ಪ್ರಶ್ನೆ 74. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ನಡೆಯುವ ಸಮಯ ಮುಂದೆ ಬಾಗಿರಲು ಕಾರಣ? ಆಪ್ಷನ್ ಎ ಬೀಳುವುದನ್ನು ತಡೆಯಲು, ಬಿ ವೇಗವನ್ನು ಹೆಚ್ಚಿಸಲು, ಸಿ ಆಯಾಸವನ್ನು ಕಡಿಮೆ ಮಾಡಲು, ಡಿ ಸಮತೋಲನವನ್ನು ಕಾಪಾಡಿಕೊಳ್ಳಲು. ಉತ್ತರ ಸಮತೋಲನವನ್ನು ಕಾಪಾಡಿಕೊಳ್ಳಲು. ಪ್ರಶ್ನೆ 75. ವಾಯುವಿಮಾನದ ಒತ್ತಡವನ್ನು ಅಳೆಯುವ ಉಪಕರಣ? ಆಪ್ಷನ್ ಎ ಹೈಡ್ರಾಮೀಟರ್, ಬಿ ಬಾರೋಮೀಟರ್, ಸಿ ಹೈಗ್ರಾಮೀಟರ್, ಡಿ ಅಲ್ಟಿಮೀಟರ್. ಉತ್ತರ ಬಾರೋಮೀಟರ್. ಪ್ರಶ್ನೆ 76. ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕನಿಗೆ ಬಹು ಸಮಯ. ಆಪ್ಷನ್ ಎ ಯಾವುದೇ ಪರಿಣಾಮವಾಗುವುದಿಲ್ಲ, ಬಿ ರೈಲು ಹಳಿಯಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ, ಸಿ ರೈಲು ಹಳಿಯಿರುವ ಎಡಕ್ಕೆ ಬೀಳುವಂತೆ ಆಗುತ್ತದೆ, ಡಿ ರೈಲಿನ ವೇಗದ ಅನುಸಾರವಾಗಿ ಹಿಂದೆ ಅಥವಾ ಮುಂದೆ ಬೀಳುವಂತೆ ಆಗುತ್ತದೆ. ಉತ್ತರ ರೈಲಿನ ವೇಗದ ಅನುಸಾರವಾಗಿ ಹಿಂದೆ ಅಥವಾ ಮುಂದೆ ಬೀಳುವಂತೆ ಆಗುತ್ತದೆ. ಪ್ರಶ್ನೆ 77. ಶ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುದ್ವಾಹಕ ಶಕ್ತಿ ಇರುವ ವಸ್ತು? ಆಪ್ಷನ್ ಎ ನೀರು, ಬಿ ಪಾದರಸ. ಪ್ರಶ್ನೆ 77. ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುದ್ವಾಹಕ ಶಕ್ತಿ ಇರುವ ವಸ್ತು? ಆಪ್ಷನ್ ಎ ನೀರು, ಬಿ ಪಾದರಸ, ಸಿ ಈಥರ್, ಡಿ ಆಲ್ಕೋಹಾಲ್. ಉತ್ತರ ಆಲ್ಕೋಹಾಲ್. ಪ್ರಶ್ನೆ 78. ಬ್ಯಾಕ್ಟೀರಿಯಾಗಳಲ್ಲಿರುವ ಮೈಕ್ರೋಸೋಮ್ಗಳ ಸಂಖ್ಯೆ? ಆಪ್ಷನ್ ಎ 1, ಬಿ 2, ಸಿ 4, ಡಿ ಜೀವರಾಶಿಗೆ ಅನುಗುಣವಾಗಿ. ಉತ್ತರ ಜೀವರಾಶಿಗೆ ಅನುಗುಣವಾಗಿ. ಪ್ರಶ್ನೆ 79. ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವ ನಂಜು? ಆಪ್ಷನ್ ಎ ಮರಗಳಿಂದ ಬರುವ ಸೋಂಕು, ಬಿ ಮೈರೇನಿಯಾ, ಸಿ ಈ ಸೋಂಕು, ಡಿ ಬಾಲ್ಕೋಪೇನ್. ಉತ್ತರ ಬಾಲ್ಕೋಪೇನ್. ಪ್ರಶ್ನೆ 80. ಕುದುರೆ ಮಸಾಲೆ ಸೊಪ್ಪು? ಆಪ್ಷನ್ ಎ ಎಲೆಗುಂಪಲು ಬೆಳೆ, ಬಿ ಬೇರು ಬೆಳೆ, ಸಿ ಕಾಂಡದ ಬೆಳೆ, ಡಿ ಶಿಲೀಂಧ್ರದ ಬೆಳೆ. ಉತ್ತರ ಎಲೆಗುಂಪಲು ಬೆಳೆ. ಪ್ರಶ್ನೆ 81. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು? ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಗಳು, ಬಿ ಪ್ರೋಟೀನ್ಗಳು, ಸಿ ಕೊಬ್ಬು, ಡಿ ವಿಟಮಿನ್ಗಳು. ಉತ್ತರ ಕಾರ್ಬೋಹೈಡ್ರೇಟ್ಗಳು. ಪ್ರಶ್ನೆ 82. ಫೋಟೋಸಿಂಥೆಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾದ ತರಂಗಾಂತರವಿರುವ ಬೆಳಕು ಯಾವುದು? ಆಪ್ಷನ್ ಎ ನೀಲಿ, ಬಿ ಹಸಿರು, ಸಿ ಕಿತ್ತಳೆ, ಡಿ ಹಳದಿ. ಉತ್ತರ ನೀಲಿ. ಪ್ರಶ್ನೆ 83. ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತದ ಗತಿ?
ಆಪ್ಷನ್ ಎ 60, ಬಿ 72, ಸಿ 84, ಡಿ 96. ಉತ್ತರ 72. ಪ್ರಶ್ನೆ 84. ಅಡಿಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು. ಆಪ್ಷನ್ ಎ ದ್ರಾವಣ, ಬಿ ವಾಯು, ಸಿ ಘನೀಕೃತ, ಡಿ ಮಿಶ್ರಣ. ಉತ್ತರ ಮಿಶ್ರಣ. ಪ್ರಶ್ನೆ 85. ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್. ಆಪ್ಷನ್ ಎ ಅಸಿಟಿಕ್ ಆಸಿಡ್, ಬಿ ಹೈಡ್ರೋಕ್ಲೋರಿಕ್ ಆಸಿಡ್, ಸಿ ಸಲ್ಫ್ಯೂರಿಕ್ ಆಸಿಡ್, ಡಿ ನೈಟ್ರಿಕ್ ಆಸಿಡ್. ಉತ್ತರ ಸಲ್ಫ್ಯೂರಿಕ್ ಆಸಿಡ್. ಪ್ರಶ್ನೆ 86. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ. ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಬಿ ಮೀಥೇನ್, ಸಿ ಅಸಿಟಲೀನ್, ಡಿ ಇಥೈಲೀನ್. ಉತ್ತರ ಮೀಥೇನ್. ಪ್ರಶ್ನೆ 87. ಸೈಮನ್ ಆಯೋಗವನ್ನು ರಚಿಸಿದ ಸಮಯ. ಆಪ್ಷನ್ ಎ ಚಾಲ್ಡ್ವಿನ್ ಬ್ರಿಟನ್ ದೇಶದ ಕಾರ್ಯದರ್ಶಿಯಾಗಿದ್ದ, ಬಿ ಬಿರ್ಕಿನ್ಹೆಡ್ ಬ್ರಿಟನ್ ದೇಶದ ಕಾರ್ಯದರ್ಶಿಯಾಗಿದ್ದ, ಸಿ ಇರ್ವಿನ್ ಇಂಡಿಯಾದ ವೈಸ್ರಾಯ್ ಆಗಿದ್ದ, ಡಿ ಬ್ರಿಟನ್ನಲ್ಲಿ ಲೇಕರ್ ಪಕ್ಷ ಅಧಿಕಾರದಲ್ಲಿತ್ತು. ಉತ್ತರ ಇರ್ವಿನ್ ಇಂಡಿಯಾದ ವೈಸ್ರಾಯ್ ಆಗಿದ್ದ. ಪ್ರಶ್ನೆ 88. ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ. ಆಪ್ಷನ್ ಎ ಮಾಸ್ಕೋ, ಬಿ ಬರ್ಲಿನ್, ಸಿ ಸ್ಯಾನ್ ಫ್ರಾನ್ಸಿಸ್ಕೋ, ಡಿ ಕರಾಚಿ. ಉತ್ತರ ಕರಾಚಿ. ಪ್ರಶ್ನೆ 89. ಕೆಳಕಂಡವರಲ್ಲಿ ಯಾರು ಎಲ್ಲ ದುಂಡು ಮೇಜಿನ ಪರಿಷತ್ತಿನ ಸಭೆಗಳಲ್ಲಿ ಭಾಗವಹಿಸಿದ್ದರು. ಆಪ್ಷನ್ ಎ ಬಿ ಆರ್ ಅಂಬೇಡ್ಕರ್, ಬಿ ಎಂ ಎಂ ಮಾಲ್ವಿಯಾ, ಸಿ ವಲ್ಲಭಭಾಯ್ ಪಟೇಲ್, ಡಿ ಇವರ್ಯಾರೂ ಅಲ್ಲ. ಉತ್ತರ ಬಿ ಆರ್ ಅಂಬೇಡ್ಕರ್. ಪ್ರಶ್ನೆ 90. ಸ್ಟ್ರಾಫೋರ್ಡ್ ಕ್ರಿಪ್ಸ್ ಸದಸ್ಯನಾಗಿದ್ದ ಸಂಘಟನೆ. ಆಪ್ಷನ್ ಎ ಕನ್ಸರ್ವೇಟಿವ್ ಪಕ್ಷ, ಬಿ ಲೇಬರ್ ಪಕ್ಷ, ಸಿ ಲಿಬರಲ್ ಪಕ್ಷ, ಡಿ ಅಧಿಕಾರಶಾಹಿ ವ್ಯವಸ್ಥೆ. ಉತ್ತರ ಲೇಬರ್ ಪಕ್ಷ. ಪ್ರಶ್ನೆ 91. ಗೋಖಲೆಯವರು ಆರಂಭಿಸಿದ ಭಾರತ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ 1905 ಸಂಸ್ಥೆಗೆ ಕೆಳಕಂಡ ಒಂದು ವಿಷಯ ಆಗಿರಲಿಲ್ಲ. ಆಪ್ಷನ್ ಎ ನಡತೆಯಲ್ಲಿ ಶುಚಿತ್ವ, ಬಿ ಆತ್ಮತ್ಯಾಗ, ಸಿ ಸ್ವದೇಶಿ ಮತ್ತು ಬಹಿಷ್ಕಾರ, ಡಿ ತಿಂಗಳಿಗೆ ರೂ. 650 ಸಂಬಳದಲ್ಲಿ ಪೂರ್ಣಾವಧಿ ರಾಷ್ಟ್ರೀಯ ಸೇವೆ. ಉತ್ತರ ಸ್ವದೇಶಿ ಮತ್ತು ಬಹಿಷ್ಕಾರ. ಪ್ರಶ್ನೆ 92. ಬ್ರಿಟಿಷ್ ಸರ್ಕಾರವು ಸಮಾನ ವೇದಿಕೆಯಲ್ಲಿ ರಾಜದ್ರೋಹ ಮಾಡುವ ಸನ್ಯಾಸಿಯೊಡನೆ ಅಂದರೆ ಮಹಾತ್ಮ ಗಾಂಧೀಜಿಯವರೊಡನೆ ಫೆಬ್ರವರಿ-ಮಾರ್ಚ್ 1931ರಲ್ಲಿ ಚರ್ಚೆ ಬೇಡ ಎಂದು ತೀವ್ರ ವಿರೋಧ ವ್ಯಕ್ತಪಡಿಸಿದ ವ್ಯಕ್ತಿ. ಆಪ್ಷನ್ ಎ ರ್ಯಾಮ್ಸೆ ಮ್ಯಾಕ್ ಡೊನಾಲ್ಡ್, ಬಿ ಲಾರ್ಡ್ ಲಿನ್ಲಿಥ್ಗೋ, ಸಿ ವಿನ್ಸ್ಟನ್ ಚರ್ಚಿಲ್, ಡಿ ಲಾರ್ಡ್ ವೇವೆಲ್. ಉತ್ತರ ರ್ಯಾಮ್ಸೆ ಮ್ಯಾಕ್ ಡೊನಾಲ್ಡ್. ಪ್ರಶ್ನೆ 93. ಬ್ರಿಟನ್ ಆಡಳಿತದ ಭಾರತದಲ್ಲಿ ಆಂಗ್ಲ ಭಾಷೆಯ ಅಳವಡಿಕೆಗೆ ಕಾರಣನಾದ ಗವರ್ನರ್ ಜನರಲ್. ಆಪ್ಷನ್ ಎ ಲಾರ್ಡ್ ಕರ್ಜನ್, ಬಿ ಲಾರ್ಡ್ ಮೆಕಾಲೆ, ಸಿ ಲಾರ್ಡ್ ಬೆಂಟಿಂಕ್, ಡಿ ಲಾರ್ಡ್ ಹೇಸ್ಟಿಂಗ್ಸ್. ಉತ್ತರ ಲಾರ್ಡ್ ಮೆಕಾಲೆ. ಪ್ರಶ್ನೆ 94. ವಲ್ಲಭಭಾಯ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ಸೂಚಿಸಿದ ವ್ಯಕ್ತಿ. ಆಪ್ಷನ್ ಎ ಸಿ ರಾಜಗೋಪಾಲಾಚಾರಿ, ಬಿ ಎಂ ಕೆ ಗಾಂಧಿ, ಸಿ ಜೆ ಎಲ್ ನೆಹರು, ಡಿ ಎಂ ಎ ಜಿನ್ನಾ. ಉತ್ತರ ಜೆ ಎಲ್ ನೆಹರು. ಪ್ರಶ್ನೆ 95. ಹಾಲಿ ಸಮಯ ಕರ್ನಾಟಕ ಸರ್ಕಾರದಲ್ಲಿ ಆಳುವ ಪಕ್ಷ. ಇದು ಕರೆಂಟ್ ಇವೆಂಟ್ ಇದೆ. ಪ್ರಶ್ನೆ 96. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೆಸರು ಮಾಡಿದ ವಿದುರಾಶ್ವತ್ಥ ಇರುವ ಜಿಲ್ಲೆ. ಆಪ್ಷನ್ ಎ ಕೋಲಾರ, ಬಿ ತುಮಕೂರು, ಸಿ ಬೆಂಗಳೂರು, ಡಿ ಗ್ರಾಮಾಂತರ. ಉತ್ತರ ಕೋಲಾರ. ಪ್ರಶ್ನೆ 97. ಆತ ತೀವ್ರವಾದಿಗಳ ವಿಚಾರಧಾರೆಯನ್ನು ಮತ್ತು ಕಾರ್ಯಯೋಜನೆಗಳನ್ನು ಅತ್ಯಂತ ಆಸ್ಥೆಯಿಂದ ಸಾದರಪಡಿಸಿದ. ಆತನ ಚಿಂತನೆಯನ್ನು ಹಲವು ಸಮಯದ ನಂತರ ಗಾಂಧೀಜಿಯವರು ಅಳವಡಿಸಿಕೊಂಡರು. ಆ ಸಂದರ್ಭದಲ್ಲಿ ಉಲ್ಲೇಖದ ವ್ಯಕ್ತಿ. ಆಪ್ಷನ್ ಎ ಸಿ ರಾಜಗೋಪಾಲಾಚಾರಿ, ಬಿ ಅರಬಿಂದೋ ಘೋಷ್, ಸಿ ಬಿ ಜಿ ತಿಲಕ್, ಡಿ ಇವರ್ಯಾರೂ ಅಲ್ಲ. ಉತ್ತರ ಅರಬಿಂದೋ ಘೋಷ್. ಪ್ರಶ್ನೆ 98. ಗಾಂಧಿ ಇರ್ವಿನ್ ಒಪ್ಪಂದ 1931. ಆಪ್ಷನ್ ಎ ಉಪ್ಪಿನ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರದಂತೆ ನಿರ್ಣಯಿಸಿತು,
ಬಿ. ಸಂಹಿತೆಯ ಆರೋಪ ಹೊತ್ತವರನ್ನು ಹೊರತುಪಡಿಸಿ ಇತರರ ಬಿಡುಗಡೆ ನಿರ್ಣಯಿಸಿತು. ಸಿ. ನಾಗ್ಪುರ ಅಧಿವೇಶನದ ಒಪ್ಪಂದವನ್ನು ಅನುಮೋದಿಸಿತು. ಡಿ. ಅದರನ್ವಯ ಕಾಂಗ್ರೆಸ್ ಸಂಸ್ಥೆಯ ಅಸಹಕಾರ ಚಳವಳಿ ಕೈಬಿಡುವಂತೆ ವರ್ತಿಸಬೇಕಾಗಿತ್ತು. ಉತ್ತರ ಉಪ್ಪಿನ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರದಂತೆ ನಿರ್ಣಯಿಸಿತು. ಪ್ರಶ್ನೆ 99. ಕಲ್ಕತ್ತಾದಿಂದ ದೆಹಲಿಗೆ ಬ್ರಿಟನ್ನ ಆಧಿಪತ್ಯದ ಕೇಂದ್ರಸ್ಥಾನ ಬದಲಾವಣೆಗೆ ಪ್ರಸ್ತಾವನೆಯನ್ನು ಮುಂದಿಟ್ಟ ಗವರ್ನರ್ ಜನರಲ್. ಆಪ್ಷನ್ ಎ ಲ್ಯಾನ್ಸ್ಡಾನ್, ಬಿ. ಲಾರ್ಡ್ ಕರ್ಜನ್, ಸಿ. ಲಾರ್ಡ್ ಹಾರ್ಡಿಂಜ್, ಡಿ. ಡಫ್ರಿನ್. ಉತ್ತರ ಲಾರ್ಡ್ ಹಾರ್ಡಿಂಜ್. ಪ್ರಶ್ನೆ 100. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನು ಜವಾಹರಲಾಲ್ ನೆಹರು ಅವರು ಬಾರಿಗೆ ವಹಿಸಿಕೊಂಡಿದ್ದರು? ಆಪ್ಷನ್ ಎ 2 ಬಾರಿ, ಬಿ. 3 ಬಾರಿ, ಸಿ. 4 ಬಾರಿ, ಡಿ. 5 ಬಾರಿ. ಉತ್ತರ 3 ಬಾರಿ. ಥ್ಯಾಂಕ್ ಯು.